ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ರಿಲೇಟೆಡ್ ಆಗಿರುವಂತಹ ಒಂದು ಕ್ವಶನ್ಸ್ ಗಳನ್ನ ಕೇಳಿದ್ದೀರಾ. ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ವಿಡಿಯೋದಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ಆ ಒಂದು ವಿಡಿಯೋಗೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ವಶನ್ ಆನ್ಸರ್ ಎಪಿಸೋಡ್ ಆಗಿ ಆ ಒಂದು ಕ್ವಶನ್ಸ್ ಗಳನ್ನ ಪಿಕ್ ಮಾಡ್ಕೊಂತೀನಿ. ಓಕೆನಾ? ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಕ್ವಶನ್ಸ್ ನ ಕೇಳಿದ್ದೀರಾ, ಅದರಲ್ಲಿ ಯಾವ್ದೆಲ್ಲ ರಿಪೀಟೆಡ್ ಆಗಿಲ್ವೋ ಆ ಒಂದು ಕ್ವಶನ್ ನ ಪಿಕ್ ಮಾಡ್ಕೊಂತಿದ್ದೀನಿ. ಸೊ ಯಾರೆಲ್ಲ ಕಮೆಂಟ್ಗೆ ರಿಪ್ಲೈ ಮಾಡ್ತೀರೋ ಇದರ ಹಾರ್ಟ್ ಶೇಪ್ ನಾನು ಇಲ್ಲಿ ಕೊಡ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಅವಾಗ ಗೊತ್ತಾಗುತ್ತೆ ನಿಮ್ಮ ಕ್ವಶನ್ಗೆ ರಿಪ್ಲೈ ಮಾಡಿದಿನೋ ಇಲ್ವೋ ಅಂತ ಹೇಳಿ. ಸೊ ಹಂಗಾಗಿ ಮೊದಲನೇದಾಗಿ ಒಂದು ನಿಮಿಷ, ಸುಪ್ರಿಯಾ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ಬಿಫೋರ್ ಅಂದ್ರೆ ಲಾಸ್ಟ್ ಇಯರ್ ಬಂದ್ಬಿಟ್ಟು 18,000 ರಿಸೀವ್ ಆಗಿತ್ತು BTech ಸ್ಟೂಡೆಂಟ್ಸ್ ನಾನು. ಆದರೆ ಈ ವರ್ಷ ಬಂದ್ಬಿಟ್ಟು 3,200 ರೂಪಾಯಿ ರಿಸೀವ್ ಆಗಿದೆ ಬ್ರೋ. ನೆಕ್ಸ್ಟ್ ಅಮೌಂಟ್ ಅಪ್ಡೇಟ್ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರೆ, ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದೆ ಅಂತ ಹೇಳೋದಾದ್ರೆ ನೆಕ್ಸ್ಟ್ ಅಮೌಂಟ್ ಅಪ್ಡೇಟ್ ಆಗೋ ತನಕ ವೇಟ್ ಮಾಡಬೇಕಾಗುತ್ತೆ. ಸೊ ಅದು ಹಂತವಾಗಿ ಬರುತ್ತೆ. ಓಕೆನಾ? ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ಥರ್ಡ್ ಲೆವೆಲ್ ಎಸ್ ಅಂತ ಇದೆ, DDO ನೋ ಅಂತ ಇದೆ, ಫೋರ್ತ್ ಲೆವೆಲ್ ಬಂದ್ಬಿಟ್ಟು ಅವೇಟೆಡ್ ಅಂತ ಇದೆ, ಅಮೌಂಟ್ ಬರುತ್ತಾ? ಹೌದು, DDO ಎಸ್ ಅಂತ ಬಂತು ಅಂತ ಹೇಳೋದಾದ್ರೆ ಖಂಡಿತವಾಗ್ಲೂ ಕೂಡ ಅಮೌಂಟ್ ಬರುತ್ತೆ. ನಿಮ್ದು DDO ನೋ ಅಂತ ಇರೋದ್ರಿಂದ DDO ಎಸ್ ಅಂತ ಬರಬೇಕು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ, ಮಾಸ್ ಕಾರ್ಡ್ ಅಪ್ಡೇಟ್ ನ ಮಾಡಿಸ್ಬೇಕಾಗುತ್ತೆ. ಒಂದ್ಸತಿ ತಾಲೂಕ್ ಆಫೀಸ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ಎನಿ ಅದರ್ ಸ್ಕಾಲರ್ಶಿಪ್ ಇನ್ ಕರ್ನಾಟಕ ಪ್ಲೀಸ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ನೆಕ್ಸ್ಟ್ ನಾಳೆ ಬರುವಂತ ಒಂದು ವಿಡಿಯೋಸ್ ಅಲ್ಲಿ ಟಾಪ್ 5 ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಸೊ ಎಲ್ಲ ಸ್ಟೂಡೆಂಟ್ಸ್ ಅನ್ನು ಕೂಡ ಅಪ್ಲೈ ಮಾಡಬಹುದು, ಸೆಕೆಂಡ್ PUC ಇಂದ ಹಿಡಿದು ಡಿಗ್ರಿ ತನಕನೂ ಕೂಡ, ಅದು ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸ್ಕಾಲರ್ಶಿಪ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಗಗನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, SSP ಸ್ಕಾಲರ್ಶಿಪ್ 3,500 ರೂಪೀಸ್ ಬಂದಿದೆ, ಅದೇ ವಿದ್ಯಾಸಿರಿ ಸ್ಕಾಲರ್ಶಿಪ್ ಇನ್ನ ಬಂದಿಲ್ಲ, ಏನ್ ಮಾಡಬೇಕು ಅಂತ ಕೇಳಿದ್ದಾರೆ. ವಿದ್ಯಾಸಿರಿ ಯಾವ್ದು ಟೆನ್ಷನ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ. 2 months ಡಿಲೇ ಆದ್ರೂ ಕೂಡ ಕರೆಕ್ಟ್ ಆಗಿ ಅಮೌಂಟ್ ಅನ್ನುವಂಥದ್ದು ಅಪ್ಡೇಟ್ ಆಗುತ್ತೆ. ಓಕೆನಾ? ಸೊ ಅದಕ್ಕೇನು ನೀವು ಮಾಡುವಂತ ಒಂದು ಅವಶ್ಯಕತೆ ಇಲ್ಲ. ರೆಗ್ಯುಲರ್ ಆಗಿ ನೀವು ವಿದ್ಯಾಸಿರಿ ಸ್ಕಾಲರ್ಶಿಪ್ ನ ತಗೊಂತಿದ್ರಿ ಅಂದ್ರೆ ಇವಾಗ್ಲೂ ಕೂಡ ಅದೇ ತರನೇ ಬರುತ್ತೆ, ಅದೆಲ್ಲ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ಬ್ರೋ, ಶಿವಕುಮಾರ್ ಅನ್ನೋ ಕಮೆಂಟ್ ಮಾಡಿದ್ದಾರೆ. ಬ್ರೋ, SNQ ಕೋಟಾ ಸ್ಟೂಡೆಂಟ್ಸ್ ಗಾಟ್ ಓನ್ಲಿ 3,200 ರೂಪೀಸ್ ಸ್ಕಾಲರ್ಶಿಪ್, ವೈ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ, ನೆಕ್ಸ್ಟ್ ಅಪ್ಡೇಟ್ ಆಗಬೇಕು ಬ್ರೋ, ಅಪ್ಡೇಟ್ ಆಗತ್ತಂಗ ವೇಟ್ ಮಾಡಿ. ಅಪ್ಲಿಕೇಶನ್ ಅಪ್ಡೇಟ್ ಆಗಿದೆಯೋ ಇಲ್ವೋ ಅಂದ್ರೆ ವೆರಿಫಿಕೇಶನ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಪ್ರಯಾಗ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ಐ ಹ್ಯಾವ್ applied 2024 and 25 scholarship. Application was verified, first level and third level, fourth level verify, not detail phone showing. I was visited taluk office, I have submitted mass card ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಬ್ರೋ, ನೀವು ಎಲ್ಲ ಸಬ್ಮಿಟ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ಆಗೋ ತನಕ ವೇಟ್ ಮಾಡಿ ಬ್ರೋ. ವೆರಿಫಿಕೇಶನ್ ಆದ್ಮೇಲೆ ನಿಮ್ಗೆ ಅಪ್ಡೇಟ್ ಆಗುತ್ತೆ. ಒಂದ್ ವೇಳೆ ವೆರಿಫಿಕೇಶನ್ ಆಗಿಲ್ಲ ಅಂದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ನೀವು ಅಪ್ಲೈ ಮಾಡಿದ್ರಿ ಆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದು ಮೇಲ್ ಮಾಡಿ, ಇಲ್ಲ ಅಂದ್ರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡ್ಬಿಟ್ಟು ನೀವು ಕೇಳಬಹುದು. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಸುಹಾಸನ್ ಅವ್ರು ಕಮೆಂಟ್ ಮಾಡಿದ್ದಾರೆ. 4th ಲೆವೆಲ್ ನಲ್ಲಿ DDO ಅಪ್ರೂವಲ್ ಪೆಂಡಿಂಗ್ ಅಂತ ಇದೆ, ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. ಬ್ರೋ, DDO ಅಪ್ರೂವ್ ಪೆಂಡಿಂಗ್ ಅಂತ ಇದೆ ಅಂದ್ರೆ ಮಾಸ್ ಕಾರ್ಡ್ ವೆರಿಫಿಕೇಶನ್ ಅಥವಾ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಮಾಡಿಸಿ ಪೆಂಡಿಂಗ್ ಅಂತ ಬಂದಿತ್ತು ಅಂದ್ರೆ ವೇಟ್ ಮಾಡಿ, ಅದು DDO ಎಸ್ ಅಂತ ಬರಬೇಕು. ಒಂದ್ ವೇಳೆ ನೀವು ಏನೂ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ ಬ್ರೋ. ನೆಕ್ಸ್ಟ್ ಅದೇ ತರನೇ ಪವನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ. DDO ಅಪ್ರೂವ್ ನೋ ಬ್ರದರ್, ಅವೇಟೆಡ್ ಅಂತ ಬರ್ತಿದೆ, ಅಮೌಂಟ್ ಬರುತ್ತಾ ಇಲ್ವಾ? ಬ್ರೋ, ವೆರಿಫಿಕೇಶನ್ ಆಗಿದ್ರೆ ಮಾತ್ರನೇ ಅಮೌಂಟ್ ಬರುತ್ತೆ. DDO ಅಪ್ರೂವ್ ನೋ ಅಂತ ಇದ್ರೆ ಅಮೌಂಟ್ ಬರಲ್ಲ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಇದನ್ನೇ ಹೇಳಿದೆ, ನೀವು ಮತ್ತೆ ಅದನ್ನೇ ಕಮೆಂಟ್ ಮಾಡಿದ್ದೀರಾ. ನೆಕ್ಸ್ಟ್ ವಿರೂಪಾಕ್ಷ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ಅಮೌಂಟ್ ತೋರಿಸಿದೆ ಬಟ್ ಅವೇಟೆಡ್ ಅಂತ ಬರ್ತಿದೆ, DBT ಪುಷ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. DBT ಪುಷ್ ಆಗಿಲ್ಲ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಒಂದ್ ವೇಳೆ ವೆರಿಫಿಕೇಶನ್ ಆಗಿ DBT ಪುಷ್ ಇಲ್ಲ ಅಂತ ಬಂದಿತ್ತು ಅಂತ ಹೇಳೋದಾದ್ರೆ ವೇಟ್ ಮಾಡಿ, DBT ಅನ್ನುವಂಥದ್ದು ಪುಷ್ ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ, ನನಗೆ ಸುಬ್ಬು ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಬ್ರೋ, ನನಗೆ ವಿದ್ಯಾಸಿರಿ ನೋ ಅಂತ ಇದೆ ಸರ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ವಿದ್ಯಾಸಿರಿ ಅಮೌಂಟ್ ಬಂದ್ಬಿಟ್ಟು ನಿಮಗೆ ಬರುತ್ತೆ, ಏನು ಮಾಡಿಸುವಂತ ಒಂದು ಅವಶ್ಯಕತೆ ಇಲ್ಲ. ಸೊ ಅದು ಅಪ್ಡೇಟ್ ಆಗೋದಾಗ ವೇಟ್ ಮಾಡಿ. ಓಕೆನಾ? ಹೊಸದಾಗಿ ನಾನು ಅಪ್ಲೈ ಮಾಡಿದ್ದೀರಾ ಅಂದ್ರೆ ಅಪ್ಡೇಟ್ ಆಗತ್ತಂಗ ವೇಟ್ ಮಾಡಿ. ಓಕೆನಾ? ಸೊ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ದಾರೆ. ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅವಾಗಲೇ ಅಪ್ಡೇಟ್ ಮಾಡಿದ್ದೀನಿ, ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ಕೊಂಡು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ. ಓಕೆನಾ? ಸೊ ಇಷ್ಟೇ ಕ್ವಶನ್ಸ್ ಇರುವಂಥದ್ದು. ನಾನು ಹೇಳಿದೆ ನಿಮಗೆ ಕಮ್ಮಿ ಕ್ವಶನ್ಸ್ನ ಕೇಳಿ ಜಾಸ್ತಿ ಪಿಕ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿ. ಸೊ ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇಂಪಾರ್ಟೆಂಟ್ ಏನನ್ನ ನಿಮ್ದೇನ ತೀರಾ ಇಶ್ಯೂಸ್ ಇತ್ತು ಅಂತ ಹೇಳೋದಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಿಕ್ ಮಾಡ್ತೀನಿ ಆ ಒಂದು ಕ್ವಶನ್ಸ್ನ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.